ಈಗ ಸರ್ಕಾರಿ ಆಸ್ಪತ್ರೆಗೆ ಹೋಗೋಣ. ಬಟ್ ಅದಕ್ಕಿಂತ ಮೊದಲು BGS ಆಸ್ಪತ್ರೆಯಲ್ಲಿರೋ ದರ್ಶನ್ ವಿಚಾರ ನೋಡ್ಬೇಕಲ್ವಾ. ಅಲ್ಲಿ ಏನೋ ಸರ್ಜರಿ ಇನ್ನೂ ಆಗಿಲ್ವಂತೆ ಅವರಿಗೆ. ಇವತ್ತು ಮೆಡಿಕಲ್ ರಿಪೋರ್ಟ್ ಒಂದು ವರದಿ ಕೇಳ್ತಾ ಇದ್ರು SPP ಅವರು. ಏನಾಯ್ತು ನಮಗೆ ಮಾಹಿತಿನೇ ಸಿಗ್ತಾ ಇಲ್ಲ, 3 ವಾರ ಆಗೋಯ್ತು ಕಥೆ, ಆ 3 ವಾರದ್ದು ಏನು ಅಂತ ಕೇಳಿದ್ದಾರೆ. ಸೊ ಈಗ 6 ವಾರದ್ದು ಅವ್ರಿಗೆ BGS ಆಸ್ಪತ್ರೆಯಲ್ಲಿ 3 ವಾರ ಆಯ್ತು, ಅವ್ರಿಗೆ ಜಾಮೀನು ಸಿಕ್ಕಿರೋದು 6 ವಾರಕ್ಕೆ. ಈ 3 ವಾರದ ರಿಪೋರ್ಟ್ ಏನು ಅಂತಾನೆ ಗೊತ್ತಿಲ್ಲ ಅಂತ ಪಾಪ SPP ಅವರು ಹೇಳ್ತಾ ಇದ್ರು. ಹಾಗಾಗಿ ಈಗ ಆ ನಿಟ್ಟಿನಲ್ಲಿ ಈಗ ಕೋರ್ಟಿಗೆ ಸಬ್ಮಿಟ್ ಮಾಡಿದ್ರು ದರ್ಶನ್ ಅವರ ಪರ ವಕೀಲರು. ಏನಾಗಿದೆ ಕಂಡೀಷನ್ ಈಗ ಅಂತ ಹೇಳಿ ಸದ್ಯಕ್ಕೆ ಇವತ್ತು ಹೈಕೋರ್ಟ್ಗೆ ವರದಿ ಸಲ್ಲಿಕೆ ಆಯಿತು. ಏನಿದೆ ಅದರಲ್ಲಿ? ದರ್ಶನ್ ಪರ ವಕೀಲ CV ನಾಗೇಶ್ ಅವರು ಕೋರ್ಟ್ಗೆ ಕೊಟ್ಟಂತ ವರದಿ ಏನು? ಪಬ್ಲಿಕ್ ಟಿವಿಯಲ್ಲಿ ಮತ್ತೊಂದು ಎಕ್ಸ್ಕ್ಲೂಸಿವ್ ಆಗಿರುವಂತಹ ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಏನಾಗಿದೆ ಅನ್ನುವಂಥದ್ದನ್ನ ನೋಡೋಣ. ದರ್ಶನ್ಗೆ ಇನ್ನು ಶಸ್ತ್ರಚಿಕಿತ್ಸೆಯ ಸಮಯ ನಿಗದಿಯಾದಂತೆ ಕಾಣಿಸ್ತಿಲ್ಲ. ಈಸ್ ಬೇಯಿಂಗ್ ಪ್ರಿಪೇರ್ಡ್ ಫಾರ್ ಸರ್ಜರಿ ಅಂತ ವರದಿಯಲ್ಲಿ ಉಲ್ಲೇಖವನ್ನ ಮಾಡಲಾಗಿದೆ. ಯಾವಾಗ ಸರ್ಜರಿ, ಹಾಗಾದ್ರೆ ಯಾವ ದಿನಾಂಕದಲ್ಲಿ ಸರ್ಜರಿ ಅಂತ ಸ್ಪಷ್ಟನೆ ಇಲ್ಲ. ಇನ್ನು ಶಸ್ತ್ರಚಿಕಿತ್ಸೆಗೆ ತಯಾರಿ ನಡೆಸ್ತಾ ಇದ್ದಾರೆ ಅಂತಷ್ಟೇ ವರದಿಯಲ್ಲಿ ಉಲ್ಲೇಖ ಆಗಿದೆ. ಇದು ಒಂದು ರೀತಿ ಪ್ರಶ್ನೆಯನ್ನ ಮೂಡಿಸ್ತಾ ಇದೆ. ನೀವು ಸರ್ಜರಿಗೆ ಪ್ರಿಪೇರ್ ಅನ್ನೋದಾದ್ರೆ ಎಷ್ಟು ದಿನಗಳ ಬೇಕು ಪ್ರಿಪರೇಷನ್ಗೆ? ಯಾವಾಗ ಮಾಡ್ತೀರಿ? ಸರ್ಜರಿ ಮಾಡ್ತೀರಾ ಇಲ್ವಾ? ಇದರ ಬಗ್ಗೆ ಯಾವುದೇ ರೀತಿಯಾದಂತಹ ಸ್ಪಷ್ಟತೆಗಳು ಲಭ್ಯವಾಗ್ತಾ ಇಲ್ಲ. ಇದು ಒಂದು ರೀತಿಯಲ್ಲಿ ಕೋರ್ಟ್ನಲ್ಲಿ ಪ್ರಶ್ನೆ ಮಾಡುವಂತಹ ವಿಚಾರವೇ. ಯಾಕಂದ್ರೆ 6 ವಾರಗಳ ಒಳಗಾಗಿ ಏನು ಒಂದು ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ, ಸರ್ಜರಿಗೆ ಸಂಬಂಧಪಟ್ಟ ಹಾಗೆ ತೀರ್ಮಾನಗಳನ್ನ ತೆಗೆದುಕೊಳ್ಳಲಾಗಿದೆ, ಅದರ ಬಗ್ಗೆ ವರದಿ ಕೊಡಬೇಕಿತ್ತು. ಈ ವರದಿಯಲ್ಲಿ ಸಿಕ್ಕಿರುವಂತಹ ಅಂಶ ಇಷ್ಟೇನೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುರಳೀಧರ್. ಈಸ್ ಬಿನ್ ಪ್ರಿಪೇರ್ಡ್ ಫಾರ್ ಸರ್ಜರಿ ಅಂತ ಇದ್ರೆ ಸಾಕ? ಯಾವಾಗ, ಏನ್ ಕತೆ? ಸರ್ಜರಿ ನಿಜಕ್ಕೂ ಮಾಡ್ತಾರಾ ಇಲ್ವಾ? ಅದರ ಕ್ಲಾರಿಟಿ ಯಾವಾಗ ಸಿಗಬಹುದು? ಖಂಡಿತವಾಗಿದ್ದೀವಿ. ಯಾಕೆಂದ್ರೆ ಪ್ರಮುಖವಾಗಿ ದರ್ಶನ್ ಅವರಿಗೆ ಮಧ್ಯಂತರ ಜಾಮೀನನ್ನ ಕೊಟ್ಟಿದ್ದಂಥದ್ದೇ ಅವರಿಗೆ ಶಸ್ತ್ರಚಿಕಿತ್ಸೆಯ ಅಗತ್ಯತೆಗಳು ಇದೆ ಅನ್ನೋದಕ್ಕೋಸ್ಕರ. ಯಾಕೆಂದ್ರೆ ಶಸ್ತ್ರಚಿಕಿತ್ಸೆ ತುಂಬಾ ಅವಶ್ಯಕತೆ ಇದೆ ಮತ್ತು ತುಂಬಾ ಬೇಗನೆ ಮಾಡಿಸಬೇಕಾದಂತ ಅನಿವಾರ್ಯ ಪರಿಸ್ಥಿತಿ ಇದೆ ಅಂತ ಹೇಳಿ ಕೋರ್ಟ್ಗೆ ಒಂದು ಮಾಹಿತಿಯನ್ನು ಕೂಡ ಕೊಟ್ಟಿದ್ರು. ನಿನ್ನೆಗೆ 3 ವಾರಗಳ ಆಗಿದಾವೆ. ಯಾಕೆಂದ್ರೆ ದರ್ಶನ್ ಅವರು ರಿಲೀಸ್ ಆಗಿ 3 ವಾರ ಆಗಿದೆ. 3 ವಾರದಿಂದನೂ ಕೂಡ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇರುವಂತದ್ದು. ಆದ್ರೆ ಅವ್ರಿಗೆ ಶಸ್ತ್ರಚಿಕಿತ್ಸೆಯನ್ನ ಯಾವ ದಿನಾಂಕದಂದು ಮಾಡ್ತಾರೆ ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯ ಸ್ಪಷ್ಟನೆಗಳು ಕೂಡ ಇಲ್ಲ. ಯಾಕೆಂದ್ರೆ ಈಗಾಗಲೇ ದರ್ಶನ್ ಅವರ ವರದಿ ಏನಿತ್ತು ಅಂದ್ರೆ ದರ್ಶನ್ ಅವರ ವೈದ್ಯಕೀಯ ವರದಿಗಳು ಈ ಹಿಂದೆ ಕೊಟ್ಟದಂತಂದ್ರೆ ಅವರು ಆಸ್ಪತ್ರೆಗೆ ದಾಖಲಾಗಿ 1 ವಾರದ ಒಳಗಾಗಿ ಒಂದು ಪ್ರಾಥಮಿಕ ವರದಿಯನ್ನು ಸಲ್ಲಿಕೆ ಮಾಡಬೇಕು ಅಂತೇಳಿ ಹೈಕೋರ್ಟ್ ಒಂದು ಸೂಚನೆಯನ್ನ ಕೊಟ್ಟಿತ್ತು. ಜೊತೆಗೆ ಇವತ್ತು ಮತ್ತೆ ಜಾಮೀನು ಅರ್ಜಿ ವಿಚಾರಣೆಗೆ ಬಂದ ಸಂದರ್ಭದಲ್ಲಿ SPP ಅವರು ಒಂದಷ್ಟು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು. ನಮಗೆ ಮೊದಲನೆಯ ರಿಪೋರ್ಟ್ ಯಾವ್ದು ಕೂಡ ಕೈಗೆ ಸಿಗ್ತಾ ಇಲ್ಲ, ವೈದ್ಯಕೀಯ ವರದಿಗಳು ಸಿಗ್ತಾ ಇಲ್ಲ ಅಂತ ಹೇಳಿದ ಸಂದರ್ಭದಲ್ಲಿ ಇವತ್ತು ಒಂದು ಫ್ರೆಶ್ ಆಗಿ ಒಂದು ರಿಪೋರ್ಟ್ ಅನ್ನು ಸಲ್ಲಿಕೆ ಮಾಡ್ತಾರೆ. ಆ ಸಲ್ಲಿಕೆಯಲ್ಲಿ ಯಾವುದೇ ರೀತಿಯ ಆಪರೇಷನ್ ದಿನಾಂಕವನ್ನ ನಿಗದಿಯೆಲ್ಲ ಮಾಡಿಲ್ಲ. ಯಾಕೆಂದ್ರೆ ಅವರಿಗೆ ಶಸ್ತ್ರಚಿಕಿತ್ಸೆ ಮಾಡಲಿಕ್ಕೆ ಅಗತ್ಯವಾದಂತ ಒಂದು ಅವಕಾಶಗಳಿದಾವೆ, ಅದನ್ನ ತಯಾರಿಯನ್ನ ಮಾಡಿಸ್ಕೊಳ್ತಾ ಇದೀವಿ. ಇಸ್ ಬೀಯಿಂಗ್ ಪ್ರಿಪೇರ್ಡ್ ಫಾರ್ ಸರ್ಜರಿ ಅನ್ನೋ ರೀತಿಯಲ್ಲಿ ಒಂದು ಉಲ್ಲೇಖವನ್ನ ಮಾಡಿದ್ದಾರೆ. ಅಂದ್ರೆ ಅವ್ರಿಗೆ ಯಾವ ದಿನಾಂಕದೊಂದು ಶಸ್ತ್ರಚಿಕಿತ್ಸೆಯನ್ನ ಮಾಡ್ತೀವಿ ಮತ್ತು ಇದೇ ದಿನಾಂಕದಂದು ಇದೇ ವಿಚಾರಕ್ಕಾಗಿ ನಾವು ಶಸ್ತ್ರಚಿಕಿತ್ಸೆಯನ್ನ ಮಾಡ್ತೀವಿ ಅಂತೇಳಿ ಎಲ್ಲೂ ಕೂಡ ಉಲ್ಲೇಖವನ್ನ ಮಾಡಿಲ್ಲ. ಕೇವಲ ಹೈಕೋರ್ಟ್ ಕೊಟ್ಟಿರಂತ 6 ವಾರಗಳ ಮಧ್ಯಂತರ ಜಾಮೀನು ಏನಿತ್ತು, ಇನ್ನು 3 ವಾರಗಳು ಮಾತ್ರ ಉಳ್ಕೊಂಡಿರುವಂತದ್ದು. 3 ವಾರಗಳಲ್ಲಿ ಆಪರೇಷನ್ ಆಗುತ್ತಾ, ಅವರನ್ನ ಆಸ್ಪತ್ರೆಯಿಂದ ಹೊರಗಡೆ ಡಿಸ್ಚಾರ್ಜ್ ಮಾಡಲಿಕ್ಕೆ ಸಾಧ್ಯತೆಗಳಿದೆಯಾ, ಈ ಎಲ್ಲ ಅಂಶಗಳು ಕೂಡ ಮುನ್ನೆಲೆಗೆ ಬರುವಂತ ಸಾಧ್ಯತೆಗಳಿರ್ತವೆ. ಅಕಸ್ಮಾತ್ ಕೊನೆಯ ಹಂತದಲ್ಲಿ ಕೊನೆಯ ವಾರದಂದು ಅವರು ಶಸ್ತ್ರಚಿಕಿತ್ಸೆಯನ್ನಾದ್ರೂ ಮಾಡಿಸ್ಕೊಂಡು ಮತ್ತೆ ಅದನ್ನ ಎಕ್ಸ್ಟೆಂಡ್ ಮಾಡ್ಕೊಳ್ಳುವಂತ ಪ್ರಯತ್ನಗಳನ್ನ ಮಾಡ್ತಾರ, ಇದೆಲ್ಲದ್ರ ಬಗ್ಗೆ ಕೂಡ ಒಂದಷ್ಟು ವಿಚಾರಗಳು ಮತ್ತು ಒಂದಷ್ಟು ಅನುಮಾನಗಳು ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ಇವತ್ತಿನ ವರದಿ ಏನಿತ್ತು ಆ ವರದಿಯ ಮೇಲೆ ನಾಳೆ SPP ಅವರು ಆಕ್ಷೇಪಣೆಯನ್ನು ಎತ್ತುಕೊಡುವಂತ ಸಾಧ್ಯತೆಗಳು ಕೂಡ ಅತಿ ಹೆಚ್ಚಾಗಿದ್ದಾವೆ. ಬಹುತೇಕ ಯಾವ ರೀತಿಯ ಡೆವಲಪ್ಮೆಂಟ್ಗಳಾಗ್ತವೆ ಇವತ್ತು, ಯಾವ ರೀತಿಯ ಬೆಳವಣಿಗೆಗಳು ಈ ಶಸ್ತ್ರಚಿಕಿತ್ಸೆ ವಿಚಾರಕ್ಕೆ ಆಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಗಳು ಬಹಿರಂಗ ಆಗಬೇಕಾಗಿರುವಂತದ್ದು. ದಿವ್ಯಾ, ಥ್ಯಾಂಕ್ ಯು ಮುರಳಿ ನಿಮ್ಮೆಲ್ಲ ಮಾಹಿತಿಗೆ.